ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೊಂದು ಚಪಾತಿ ಜೋಡಿ, ಹೋಳಿಗೆ ಅಂತ ಚಪಾತಿ ಜೋಡಿ ಸೂಪರ್ ಟೇಸ್ಟಿ ಆದಂಥ ಒಂದು NID ಊಟಕ್ಕೆ ಹೋದಾಗ ಏನು ಊಟ ಮಾಡ್ತೀವಲ್ಲ ಆ ದಾಲ್ ತಡ್ಕ, ದಾಲ್ ಫ್ರೈ ಮಾಡಿ ತೋರಿಸ್ತೀನಿ. ದಾಲ್ ತಡ್ಕ ಅಂದ್ರೆ ಯಾರಿಗೂ ಇಷ್ಟ ಇಲ್ಲರಿ, ಸಣ್ಣರಿಂದ ದೊಡ್ಡವ್ರಿಗೂ ಇಷ್ಟಪಡ್ತಾರೆ. ನಮ್ಮ ಮನೆಯೊಳಗಂತೂ ದಾಲ್ ತಡ್ಕ ಮತ್ತು ಪನ್ನೀರ್ ಗ್ರೇವಿ ಅಗದಿ ಫೇವ್ರೆಟ್ ನೋಡ್ರಿ. ವಾರದಾಗ 3 ಸಲ ಮಾಡೇ ಮಾಡ್ತೀವಿ. ಇವಾಗ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ, ಅದಕ್ಕೆ ಕರಿಗಿಂದ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಚಟಪಟ ಅಂತ ಅನ್ನಲಿ. ಬೇಳೆನ ತೊಳೆದು ಕುದಿಸ್ಕೊಂಡು ಸೈಡಿಗೆ ಇಟ್ಕೊಂಡೇನಿ. ಕರಿಬೇವು ಹಾಕಿದೆ ಒಂದು ಕಡ್ಡಿ. ನೋಡಿರಿ, ಇವತ್ತು ನಾವು ಮೃದುವಾದ ಮೆತ್ತನೆಯ ಚಪಾತಿ ಜೋಡಿ ದಾಲ್ ಫ್ರೈ ಮಾಡೀವಿ. ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಕ್ರಷ್ ಮಾಡಿ ಹಾಕೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಇದಕ್ಕೆ 1 ದೊಡ್ಡ ಈರುಳ್ಳಿ, 1 ದೊಡ್ಡ ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಈರುಳ್ಳಿ ಹಾಕ್ತಾನೆ, ಈಗ ಮೀಡಿಯಮ್ ಉರಿ ಇರಲಿ. ಈರುಳ್ಳಿ ಹಾಕಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಬಾಡಿಸ್ಕೊಡೋಣ. ಬಿಸಿ ಬಿಸಿ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನು. ಜೋಳದ ರೊಟ್ಟಿಗೂ ಸೈ, ಅನ್ನಕ್ಕೂ ಸೈ. ಇವಾಗ ನೋಡಿರಿ, ಟೊಮೆಟೊ ಈರುಳ್ಳಿ ಸ್ವಲ್ಪ ಬೆಂದಿನ ಟೊಮೆಟೊ ಹಾಕಿ ಮೇಲೆ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಸ್ಮೂತಾಗಿ ಬೇಯ ಮಟ್ಟ ಬೇಯಿಸೋಣ. ಬೇಳೆ ರೆಡಿ ಐತಿ ಕುದ್ದು. ಇವಾಗ ನೋಡಿರಿ, ಸ್ಮೂತಾಗಿ ಬೆಂದೈತಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಖಾರ ಪುಡಿ ಹಾಕೋಣ. ಉಪ್ಪು ಖಾರ ನಿಮ್ಮ ರುಚಿಗೂ ಅನುಗುಣವಾಗಿ ಹಾಕ್ರಿ. ಅಂದ್ರೆ ಕೆಲವರು ಹೆಚ್ಚು ಖಾರ ತಿಂತಾರೆ, ಕೆಲವ್ರು ಕಡಿಮೆ ತಿಂತಾರೆ. ನಮ್ಮ ಮನೆಯೊಳಗೆ ಮಾತ್ರ ಮೀಡಿಯಮ್ ಆಗಿ, ಮಕ್ಕಳು ತಿಂತಾರಲ್ಲ, ಸಣ್ಣ ಮಕ್ಕಳದಾವು. ಅರ್ಶಿಣ ಪುಡಿ ಹೆಚ್ಚು ಖಾರ ಯಾರಿಗೂ ಒಳ್ಳೆಯದಲ್ಲ. ಸಣ್ಣ ಮಕ್ಕಳಿಗೆ ಅಂತಲ್ಲ, ಯಾರಿಗೂ ಒಳ್ಳೆಯದಲ್ಲ. ಯಾಕಂದ್ರೆ ಹೊರಗೆ ಡ್ಯೂಟಿಗೆ ಹೋಗಿರ್ತಾರೆ, ಸ್ಕೂಲಿಗೆ ಹೋಗಿರ್ತಾರೆ, ಹೊಟ್ಟೆ ನೋವು ಬರಬಾರ್ದು ಹೆಚ್ಚಿಗೆ ಖಾರ ತಿಂದದಕ್ಕೋಸ್ಕರ ಈ ಧನಿಯಾ ಪೌಡ್ರ್ ಹಾಕಿದೆ. ಧನಿಯಾ ಪೌಡ್ರ್ ಹಾಕಿದೆ. ಆನಂತರ ಜೀರಾ ಪೌಡ್ರ್, ಗರಂ ಮಸಾಲ 3 ಒಂದು ಅರ್ಧ ಸ್ಪೂನ್ ಹಾಕ್ತಾನೆ. ಗರಂ ಮಸಾಲ, ಧನಿಯಾ ಪೌಡ್ರು, ಜೀರಾ ಪೌಡ್ರು ಅರ್ಧ ಸ್ಪೂನ್ ಹಾಕೋಣ. ದಾಲ್ ಫ್ರೈ ಮಾಡ್ಬೇಕಂದ್ರೆ ಇದನ್ನೆಲ್ಲ ಹಾಕಲೇಬೇಕು. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡೋಣ. ಇವಾಗ ಬೇಯಿಸಿಟ್ಕೊಂಡಂಥ ಬೇಳೆನ ಹಾಕಿಬಿಡೋಣ. ಈಗಲೇ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊರಿ. ಭಾಳ ದಪ್ಪ ಆಗಬಾರ್ದು, ಭಾಳ ತೆಳ್ಳಗಾಗಬಾರ್ದು, ಮೀಡಿಯಮ್ ಆಗಿರಬೇಕಿದು. ಕುದ್ದ ನಂತರ 1 ಲೋಟ ನೀರು ಈ ಕುಕ್ಕರಿಗೆ ಹಾಕಿ ಅದನ್ನು ಇದಕ್ಕೆ ಹಾಕಿಬಿಡ್ತೀನಿ. ಸಣ್ಣ ಉರಿ ಇಟ್ಟನಿ. ಇದಕ್ಕೊಂದು ಟೀ ಕುಡಿಯೋ ಲೋಟದಲ್ಲೇ 1 ಲೋಟ ನೀರು ಹಾಕಿ ಅದಕ್ಕೆಲ್ಲ ಬೇಳೆ ಹತ್ತಿರ್ತೈತಲ್ಲ ಕುಕ್ಕರ್ನಾಗ, ಅದನ್ನ ಹಾಕಿಬಿಡೋಣ. ಇದು ಒಂದು 5 ನಿಮಿಷ ಸಣ್ಣ ಉರಿಯೊಳಗೆ ಕುದಿಬೇಕು. ಈ ದಾಲ್ ಜೊತೆಗೆ ಇನ್ನೊಂದು ಚೌಳಿಕಾಯಿ ಪಲ್ಯ ಮಾಡ್ಕೋತೇವೆ ನಾವು. ಚಪಾತಿ, ದಾಲ್ ಫ್ರೈ, ಚೌಳಿಕಾಯಿ ಪಲ್ಯ ಇವತ್ತಿನ ಮಧ್ಯಾಹ್ನದ ಊಟ. ಅನ್ನಕ್ಕೂ ದಾಲ್, ಹಾಲು ಮೊಸರು ಇರ್ತೈತಿ, ಸ್ವಲ್ಪ ದಾಲ್ ಹಾಕ್ಕೊಂಡು ಉಪ್ಪಿನಕಾಯಿ ಚಟ್ನಿ ಪುಡಿ ಹಾಕ್ಕೊಂಡು ಉಂಡು ಬಿಟ್ರೆ ಮುಗೀತು ನೋಡಿರಿ. ಇದು ನೋಡಿರಿ, ಕುದ್ದು ರೆಡಿ ಆತೀಗ. ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಇವಾಗ. ಮತ್ತು
ಖಡಕ್ ತಡ್ಕ ಹಾಕ್ಬೇಕು ಇದಕ್ಕೆ. ಸೈಡ್ಗೆ ಒಗ್ಗರಣೆ ಒಂದು ಬೌಲ್ ಇಟ್ಕೊಂಡೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಕರಿಬೇವು, ಒಣ ಮೆಣಸಿನ್ಕಾಯಿ ಹಾಕೋಣ. ಚಲೋ ಫ್ರೈ ಆದ್ನಿಂದ ಇದನ್ನ ಈ ದಾಲಿಗೆ ಹಾಕಿಬಿಡೋಣ. ಈ ಸೈಡ್ ದಾಲ್ ಕುದಿಯಾಕತ್ತೈತಿ, ಆ ಸೈಡ್ ಒಗ್ಗರಣೆ ಮಾಡ್ಕೊಳತೀನಿ. ಅದು ಒಗ್ಗರಣೆ ಹಾಕಿದ್ದು ಸ್ಕಿಪ್ ಆಗಿಬಿಟ್ಟೈತಿ, ಕಾಣಿಸ್ತಾ ಇಲ್ಲ. ಹಾಕಿದ್ದೇನೆ ನಾನೀಗ, ಅರ್ಧಮರ್ಧ ಕಾಣಿಸ್ತತಿ, ಸಾರಿ. ಅದು ಒಗ್ಗರಣೆ ಹಾಕಿದ ತಕ್ಷಣ ದಾಲಿಗೆ ಗಡಿಬಿಡಾಗದೀನಿ. ನಾನು ಕ್ಯಾಮ್ರಾ ಕಡೆ ಲಕ್ಷ್ಯ ಕೊಡಲಿಲ್ಲ. ಈಗ ನೋಡಿರಿ, ಇದನ್ನು ಚೆಂದ ಫ್ರೈ ಮಾಡಿಕೊಂಡು ದಾಲಿಗೆ ಹಾಕಿಬಿಟ್ಟೆ ನಾನು. ಅರ್ಧ ಕಾಣಿಸ್ತತಿ. ಇಷ್ಟಾದ್ರೆ ಸಾಕು. ಈ ಕುದಿಯಾಕತ್ತಂಥ ದಾಲಿಗೆ ಹಾಕಿಬಿಡಬೇಕು. ಹಾಕಿದೆ ನೋಡ್ರಿ. ಇವಾಗಕ್ಕೆ ನಾನು ಮೊಬೈಲ್ ನೋಡಿದೆ, ಕ್ಯಾಮ್ರಾನ ಕಾಣಿಸ್ತಾ ಇಲ್ಲದು, ಸರಿಪಡಿಸ್ಕೊಂಡೆ. ಆನಂತರ ಉಪ್ಪು ಖಾರ ಸರಿ ಐತಿಲ್ಲ ನೋಡಿಕೊಂಡೆ. ಇವಾಗ 1 ಸ್ಪೂನ್ ಬೆಣ್ಣೆ ಹಾಕಬೇಕು. ದಾಲ್ ರೆಡಿ ಆಗಿಂದ 1 ಸ್ಪೂನ್ ಹಾಕಬೇಕು. ಒಗ್ಗರಣೆ ಫಸ್ಟ್ಗೆ 1 ಸ್ಪೂನ್ ಹಾಕಬೇಕು. ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ದಾಲ್ ತಡ್ಕ. ಸೂಪರ್ ಆದಂಥದ್ದು. ಯಾರಿಗೆಲ್ಲ ಇಷ್ಟ, ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.